ಹಲೋ ಎವ್ರಿವನ್, ಬನ್ನಿ ಇವತ್ತು ನಾನು ನಿಮಗೆ ಕರ್ನಾಟಕ ಸ್ಪೆಷಲ್ ಮೈಸೂರು ಪಾಕ್ ಹೇಗೆ ಮಾಡೋದಂತ ತೋರಿಸ್ತೀನಿ ಇನ್ ಲಾರ್ಜ್ ಕ್ವಾಂಟಿಟೀಸ್. ಫಸ್ಟು ಕಡಲೆ ಹಿಟ್ಟು ತೊಗೊಬೇಕು, ಅದಕ್ಕೆ ಸೇಮ್ ಕ್ವಾಂಟಿಟಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಅದೆರಡನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಒಂದ್ಸಲ ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ನಾವು ಬಿಸಿ ಬಿಸಿ ತುಪ್ಪನ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊಬೇಕು. ಅಥವಾ ನೀವು ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹುರ್ಕೊಳ್ಬೋದು. ಬಟ್ ಇಲ್ಲಿ ಹಾಟ್ ಗೀ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಿದ್ದಾರೆ. ಅದು ಫುಲ್ಲು ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. 1-2-3 ಮಿನಿಟ್ಸ್ ನಾವು ಕೈಯಲ್ಲಿ ಫುಲ್ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಗೀನೂ ಮಿಕ್ಸ್ ಆಗಿದೆ ಅದಕ್ಕೆ. ಸೊ ಆಲ್ರೆಡಿ ಇವಾಗ ನಾವಿಲ್ಲಿ ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀವಿ. ಹಾಗೆ ಪಕ್ಕದಲ್ಲಿ ಬಿಸಿ ತುಪ್ಪ ಇಟ್ಕೊಂಡಿದ್ದೀವಿ. ನೀವು ಬೇಕಾದರೆ ಬಿಸಿ ಆಯಿಲ್ ಕೂಡ ಇಟ್ಕೊಬೋದು. ಸೊ ಈ ಸಕ್ಕರೆ ಪಾಕ ಏನಿದೆಯಲ್ಲ ಅದು ಫುಲ್ ಕಂಪ್ಲೀಟಾಗಿ ಬಾಯ್ಲ್ ಆದ ತಕ್ಷಣ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು ಆ ಸಕ್ಕರೆ ಪಾಕಕ್ಕೆ ಹಾಕಬೇಕು. ತೋರಿಸ್ತೀನಿ ನೋಡಿ. ಸೊ ಇವಾಗ ಸಕ್ಕರೆ ಪಾಕ ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವ ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಬೇಕು. ಒಂದೇ ಸಲ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೋಲ್ ಪ್ರೊಸೆಸ್ ಮೈಸೂರು ಪಾಕ್ ಮಾಡೋಕ್ಕೆ ಒಂದು 25-30 ಮಿನಿಟ್ಸ್ ಬೇಕಾಗುತ್ತೆ. ಸೊ ಈಗ ಒಂದ್ಸಲ ಅದು ಮಿಕ್ಸ್ ಮಾಡಿದ ತಕ್ಷಣ ಅದಕ್ಕೆ ಹಾಟ್ ಗೀ ಆರ್ ಹಾಟ್ ಆಯಿಲ್ನ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಬೇಕು. ಈ ಪ್ರೊಸೆಸ್ನ ನಾವು ಒಂದು 3-4 ಟೈಮ್ಸ್ ರಿಪೀಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತೊಂದು ಸಲ ಹಾಟ್ ಗೀ ಆರ್ ಹಾಟ್ ಆಯಿಲ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 3-4 ಟೈಮ್ಸ್ ಮಾಡಬೇಕು. ಸೊ ಇದು ಕಂಪ್ಲೀಟಾಗಿ ತಿಕ್ ಆಗಬೇಕು. ಇದೇನಿದೆ ಇವಾಗ ತಿಕ್ ಆಗ್ತಾ ಇದೆ ನೋಡಿ. ಸೊ ಅದು ಇಷ್ಟು ತಿಕ್ ಆದ ತಕ್ಷಣ ಇದಕ್ಕೆ ನಾವು ಕಲರ್ನ ಆ್ಯಡ್ ಮಾಡೋಣ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಯೂಶ್ವಲಿ ನಮ್ಗೆ ಅಂಗಡಿಲಿ ಸಿಗೋ, ಶಾಪಲ್ಲಿ ಸಿಗೋ, ಬೇಕ್ರಿಲಿ ಸಿಗೋ ಎಲ್ಲ ಮೈಸೂರು ಪಾಕ್ ಆರೆಂಜ್ ಇರುತ್ತೆ. ಸೊ ನಾವಿಲ್ಲಿ ಆರೆಂಜ್ ಕಲರ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಆರೆಂಜ್ ಕಲರ್ ಆ್ಯಡ್ ಮಾಡಿಬಿಟ್ಟು 1 ಸ್ಪೂನ್ ಆರೆಂಜ್ ಕಲರ್ನ ಆ್ಯಡ್ ಮಾಡಿದ್ದೀವಿ. ಅದನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಕಲರ್ ಫುಲ್ ಕಡಲೆ ಹಿಟ್ಟು ಮೈದಾ ಹಿಟ್ಟು ಏನಿದೆ ಅಲ್ಲ ಅದು ಫುಲ್ ಆರೆಂಜ್ ಕಲರ್ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಮತ್ತು ಅದು ತಿಕ್ ಆಗಬೇಕು. ಸೊ ಇದಿಷ್ಟು ಆದಮೇಲೆ ಅದಕ್ಕೆ ಮತ್ತೊಂದು ಸಲ ನಾವು ಗೀ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಲಾಸ್ಟ್ ಟೈಮ್. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ. ಎಕ್ಸ್ಟ್ರಾ ಗೀ ಏನಿದೆಯಲ್ಲ ಅದೆಲ್ಲ ಹೊರಗಡೆ ಬರ್ತಿದೆ. ಸೊ ಇನ್ನೊಂದು ಸ್ವಲ್ಪ 1 ಮಿನಿಟ್ ಮತ್ತೊಂದು 1 ಮಿನಿಟ್ ಅದನ್ನು ಮಿಕ್ಸ್ ಮಾಡಬೇಕು. ಮತ್ತೊಂದು ಸ್ವಲ್ಪ ತಿಕ್ಕಾಗಬೇಕು. ಆ್ಯಕ್ಚುಲಿ ಇದ್ರ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿತ್ತು ನಾನು ಅಲ್ಲಿ ನಿಂತ್ಕೊಂಡಿದ್ದಾಗ. ಅನ್ಫಾರ್ಚುನೇಟ್ಲಿ ನಾನು ಶುಗರ್ ಐಟಮ್ಸ್ ಏನೂ ತಿನ್ನಲ್ಲ. ಸೊ ಬಟ್ ಇಟ್ ವಾಸ್ ಲುಕಿಂಗ್ ಎಮ್ಮಿ. ಸೊ ಒಂದು ಸಲ ಅದಾದಮೇಲೆ ಅದನ್ನು ನಾವು ಮೋಲ್ಡ್ಗೆ ಹಾಕಿ ಎಕ್ಸ್ಟ್ರಾ ಆಯಿಲ್ ಏನಿದೆ ಆರ್ ಎಕ್ಸ್ಟ್ರಾ ಗೀ ಏನು ಆ್ಯಡ್ ಮಾಡಿರ್ತೀವಲ್ಲ ಅದನ್ನು ಈ ಥರ ರಿಮೂವ್ ಮಾಡ್ಕೊಬೋದು ನೋಡಿ. ಇವಾಗ ಎಕ್ಸ್ಟ್ರಾ ಗೀ ಏನಿರುತ್ತೆ ಅದಷ್ಟು ರಿಮೂವ್ ಆಗಿದೆ. ಇದು ತುಂಬ ಬಿಸಿ ಇದೆ. ಸೊ 2-3 ಮಿನಿಟ್ಸ್ ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ. ನಾಟ್ ಕಂಪ್ಲೀಟಾಗಿ ಕೋಲ್ಡ್ ಆಗುತ್ತೆ ಬಿಡಬಾರ್ದು. ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ ಅದನ್ನು ಹಾಗೆ ಇರಬೇಕು. ಸೊ 2-3 ಮಿನಿಟ್ಸ್ ಬಿಟ್ಟು ಅದನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಇದರಲ್ಲಿ ಒಂದು 250 ಮೈಸೂರು ಪಾಕ್ ಆಗುತ್ತೆ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಕಟ್ ಮಾಡೋಕ್ಕಾಗಲ್ಲ ಫುಲ್ ಕೋಲ್ಡ್ ಆದಮೇಲೆ. ಸೊ ಅದಾದ ತಕ್ಷಣ 1-2 ಮಿನಿಟ್ಸ್ ಬಿಟ್ಟು ಮೈಸೂರು ಪಾಕ್ ರೆಡಿ ಟು ಈಟ್.
ಇವಾಗಲೂ ಬಿಸಿ ಇರುತ್ತೆ, ಒಂದು 15-20 ಮಿನಿಟ್ಸ್. ಬಟ್ ಬಿಸಿ ಬಿಸಿ ಮೈಸೂರು ಪಾಕ್ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ.